ಎಷ್ಟೋ ಜನ ಹೇಳ್ತಾರೆ ಅರಳಿ ಮರ ಸುತ್ತಬಿಟ್ರೆ ನಮ್ಗೆ ಮಕ್ಕಳಾಗುತ್ತಾ, ಅಥವಾ ಅರಳಿ ಮರ ಸುತ್ತಿದಂತಹ ಸಂದರ್ಭದಲ್ಲಿ ನಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತಾ ಅಂತ. ಇದು ಇದಕ್ಕೆ ಪುರಾಣಗಳಲ್ಲಿ ಹಲವಾರು ಕಥೆಗಳಿದೆ. ಸೊ ಇದನ್ನ ಬಂದು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಶ್ರೀಕೃಷ್ಣ ಹೇಳ್ತಾನೆ, ಮರಗಳಲ್ಲಿಯೇ ನಾನು ಅಶ್ವತ್ಥ ಮರ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಇಂತಹ ಒಂದು ಅರಳಿ ಮರವು ಬಹಳವಾಗಿ ದೈವಾಂಶ ಸಂಭೂತವಾಗಿರುವಂತಹ ಮರವು ಸಮೇತ ಆಗಿದೆ. ಜೊತೆಗೆ ಇದರದ ಸವಿತು ಸಮೇತ, ಇದರ ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಸೌದೆಯನ್ನ ಸಮೇತ ನಾವು ಯಜ್ಞ ಯಾಗಾದಿಗಳಿಗೆ ಬಹಳ ಪವಿತ್ರವಾಗಿರುವಂತಹ ಸವಿತಾಗಿದೆ. ಇದನ್ನ ನೀವು ನೋಡ್ಬೋದು, ಯಾರು ಮನೆಯಲ್ಲಿ ತಂದು ಸೌದೆಯ ರೂಪದಲ್ಲಿ ಯಾರು ಉಪಯೋಗಿಸಲ್ಲ. ಇದೆಲ್ಲವೂ ದೇವಸ್ಥಾನದಲ್ಲಿ ಹೋಮಗಳಿಗೆ ಮೀಸಲಾಗಿರುತ್ತೆ. ಹಾಗೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಇದಕ್ಕೆ ತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಯಾವುದೇ ದೇವಾಲಯಗಳಲ್ಲೂ ಸಮೇತ ನೀವು ನೋಡ್ಬೋದು ಇಂತಹ ಒಂದು ಅಶ್ವತ್ಥ ಮರವನ್ನು ಬೆಳೆಸ್ತಾರೆ. ಅದು ಜೊತೆಗೆ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಮರವಾಗಿದೆ. ಇದನ್ನ ನಾವು ಹಿಂದೂ ಶಾಸ್ತ್ರದ ರೀತಿ ಬೇವಿನ ಗಿಡದ ಜೊತೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನೋಡ್ಬೋದು, ಬೇವಿನ ಮರವು ಸಮೇತ ಇರುತ್ತೆ, ಅರಳಿ ಮರವು ಸಮೇತ ಇರುತ್ತೆ. ಈ ಮರವು ಅತ್ಯಂತ ಪವಿತ್ರವಾಗಿದ್ದು ಎಲ್ಲ ಒಂದು ದೇವತೆಗಳು ಇದರಲ್ಲಿ ವಾಸ ಆಗಿರ್ತಾರೆ. ಜೊತೆಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋಭವ ಅಂತ ಹೇಳ್ತೀವಿ. ಹಾಗೆ ಇವರ ಮೂರೂ ಜನರ ಒಂದು ಸಂಚಾರ ಇರುವಂತಹ ಒಂದು ಮರ ಆಗಿರುತ್ತೆ ಅಂತ ಹೇಳ್ತೀನಿ. ಈ ಮರವನ್ನ ಸಂತಾನಹೀನರಾಗಿರ್ಬೋದು, ಅಥವಾ ವಿವಾಹ ಆಗದೇ ಇರುವಂತ ಕನ್ಯರಾಗಿರ್ಬೋದು, ಅಥವಾ ವ್ರತದ ರೀತಿ ಪ್ರದಕ್ಷಿಣೆ ಪ್ರತಿದಿನ ನಾವು 48 ದಿನಗಳ ಕಾಲ ರೂಢಿ ಇರುತ್ತೆ. ನೀವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ 48 ದಿನಗಳ ಕಾಲ ನಾವು ಮಾಡಬೇಕು ಅಂತ. ಆದ್ರೆ ಯಾಕೆ ಮಾಡಬೇಕು, ಅದರಲ್ಲಿ ಏನು ವಿಶೇಷತೆ ಇದೆ ಅಂತ ಯಾರಿಗೂ ಸಮೇತ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಮರದ ಸಾನ್ನಿಧ್ಯದಲ್ಲಿ ಗುರು, ಶನಿ, ರಾಹು, ಕೇತು ಗ್ರಹಗಳು ವಾಸ ಆಗಿರ್ತಾರೆ.